ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ, ಊರು ತೋಳನೂರು. ಇವತ್ತು 24 ಜೂನ್ 2025. ಒಂದು ಚಿಕ್ಕ ವಿಡಿಯೋ ಮಾಡುವ ಸಲುವಾಗಿ ನಾನು ನಿಮ್ಮ ಎದುರಿಗೆ ನಿಂತಿದ್ದೇನೆ. ಕೆಸೆಟ್ 2023ರಲ್ಲಿ 175ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೆಸೆಟ್ ಅನ್ನ ಪಾಸ್ ಆಗಿದ್ರು. ನನ್ನ ವಿಡಿಯೋಗಳನ್ನು ನೋಡಿ, ಬುಕ್ ಅನ್ನು ಓದಿ ನನಗೆ ಮೆಸೇಜ್ ಮಾಡಿದಂತ ವಿದ್ಯಾರ್ಥಿಗಳು. ಕೆಸೆಟ್ 2024ರಲ್ಲಿ 200+ ವಿದ್ಯಾರ್ಥಿಗಳು, ಇವರೆಲ್ಲರೂ ನನ್ನ ಕಾಂಟ್ಯಾಕ್ಟ್ ಇದ್ದವರು, ಪರೀಕ್ಷೆ ಉತ್ತೀರ್ಣರಾದಂತ ವಿದ್ಯಾರ್ಥಿ ಮಿತ್ರರು. 2024ರ ಕೆಸೆಟ್ ನವೆಂಬರ್ದಲ್ಲಿ ನಡೆದ ಎಕ್ಸಾಮ್. ಆ ನವೆಂಬರ್ ಕೆಸೆಟ್ ಎಕ್ಸಾಮ್ ಅಲ್ಲಿ ಉತ್ತೀರ್ಣರಾದಂತ ವಿದ್ಯಾರ್ಥಿಗಳ ಬಗ್ಗೆ ಒಂದು ವಿಡಿಯೋ ಮೊದಲೇ ಮಾಡಬೇಕಾಗಿತ್ತು. ಆದರೆ ಕೆಲಸದ ಒತ್ತಡದಿಂದ ನಾನು ಅವರ ಬಗ್ಗೆ ಮಾಹಿತಿ ಹೇಳಿರಲಿಲ್ಲ. ಎಲ್ಲರ ಬೋರ್ಡ್ ಮೇಲೆ ಹೆಸರು ಬರೆದು ಹೇಳುತ್ತೇನೆ ಒಂದು ದಿವಸ. ಜಸ್ಟ್ ಇವತ್ತು ನಿನ್ನೆ ಒಬ್ಬರದು ವಿಡಿಯೋ ಮಾಡಿದ್ದೆ ನಾನು. ಯಂಕಣ್ಣನವರು ಮಸ್ಕಿಯಿಂದ ಬೆಳಗ್ಗೆ ಮೈಸೂರಿನ ಮಹಾದೇವ್ ಸರ್ ಅವ್ರ ಬಗ್ಗೆ ಮಾಹಿತಿ ಹೇಳಿದ್ದೆ. ರಾಠೋಡ್ ಸರ್ ಬಗ್ಗೆ ಕೂಡ ಮಾಹಿತಿ ಹೇಳಿದ್ದೆ. ಅವ್ರ ಮಾಹಿತಿ ಹೇಳುವಾಗನೇ ನನಗೆ ಈ ತಂಗಿಯ ನೆನಪಾಯಿತು. ಇವರು ದಾವಣಗೆರೆ ಜಿಲ್ಲೆಯವರು. ದಾವಣಗೆರೆ ಬೆಳಗ್ಗೆ ಯಾವಾಗ ನಾನು ಮಹಾದೇವ್ ಸರ್ ಅವ್ರ ವಿಡಿಯೋ ತೋರಿಸ್ತಾ ಇದ್ದೆ ನೋಡ್ರಿ, ಆ ಟೈಮ್ದೊಳಗ ಈ ತಂಗಿ ವಿಡಿಯೋ ಬಂದಿತ್ತು. ಪ್ರೊಫೆಸರ್ ಆಶಾ ಮೇಡಮ್ ಇವರು ದಾವಣಗೆರೆಯವರು. ದಾವಣಗೆರೆ. ಇವ್ರ ಸಬ್ಜೆಕ್ಟ್ ಇತಿಹಾಸ ಸಬ್ಜೆಕ್ಟ್ದಲ್ಲಿ ಇವರು ಉತ್ತೀರ್ಣರಾದವರು. ಮನೆಯ ಜವಾಬ್ದಾರಿಯನ್ನು ಹೊತ್ತು ಕಷ್ಟಗಳನ್ನು ಎದುರಿಸುತ್ತಾ ಕೆಸೆಟ್ ಮೇಲೆ ಗುರಿ ಇಟ್ಟು ಮನೆಯ ಜವಾಬ್ದಾರಿ ಅಂತ ನಿಮ್ಗೆ ಗೊತ್ತಾಗ್ತಾ ಐತ್ರಿ. ಸಿಕ್ಕಾಪಟ್ಟೆ ಜವಾಬ್ದಾರಿ ಇರ್ತದೆ. ಪಾಪ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಜವಾಬ್ದಾರಿ. ಮನೆ ಕೆಲಸ ಮುಗಿಸ್ಕೊಂಡು ಕೆಸೆಟ್ ಓದಿ ಕೆಸೆಟ್ ಅನ್ನ ಪಾಸ್ ಆದವರು. ಇವ್ರ ಸಬ್ಜೆಕ್ಟ್ ಇತಿಹಾಸ. ಇವರು ದಾವಣಗೆರೆ ಊರಿನವರು. ಈಗ ಇವರು ನೆಟ್ಟಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ನಾಳೆ ನೆಟ್ ಎಕ್ಸಾಮ್ ಇದೆ. ನಿಮಗೆಲ್ಲರಿಗೂ ನೆಟ್ ಎಕ್ಸಾಮ್ ಸಲುವಾಗಿ ಶುಭಾಶಯಗಳು. ಬೆಸ್ಟ್ ಆಫ್ ಲಕ್ ನಿಮಗೆಲ್ಲರಿಗೂ. ಈ ಪ್ರೊಫೆಸರ್ ಆಶಾ ತಂಗಿಗೆ ತುಂಬು ಹೃದಯದ ಅಭಿನಂದನೆಗಳು. ಇವರಲ್ಲಿ ಕೂಡ ನಾನು ದೇವತಾ ಮನುಷ್ಯನ ಒಂದು ಗುಣವನ್ನು ಕಂಡಿದ್ದೇನೆ. ನೀವು ಅನ್ಬೋದು ಸರ್, ನೀವು ಬಹಳ ಜಾಸ್ತಿ ವರ್ಣನೆ ಮಾಡ್ತೀರಿ ಸರ್, ಎಲ್ಲರದು ವರ್ಣನೆ ಮಾಡ್ತೀರಿ ಸರ್. ಒಬ್ಬ ವ್ಯಕ್ತಿಯ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ಆ ವ್ಯಕ್ತಿ ಸಣ್ಣ ಕೆಲಸದೊಳಗೂ ಮನಸ್ಸನ್ನ ಗೆದ್ದಿರುತ್ತಾನೆ. ನಾವು ಬಹಳ ದೊಡ್ಡ ಕೆಲಸ ಮಾಡಿದಾಗ ನಾವು ದೊಡ್ಡ ವ್ಯಕ್ತಿ ಆಗ್ತೀವಂತ ಅನ್ನಂಗಿಲ್ಲ. ಸಣ್ಣ ಕೆಲಸ ಮಾಡಿದಾಗ ಕೂಡ ನಿಮ್ಮ ಮನಸ್ಸು ಎಷ್ಟು ದೊಡ್ಡದಿದೆ ಅನ್ನೋದನ್ನ ಗೊತ್ತಾಗುತ್ತದೆ. ಎಲ್ಲರೂ ಅಂತಿರ್ತಾರೆ, ಕೆಸೆಟ್ ಪಾಸ್ ಆದ್ಮೇಲೆ ಏನು ಲಾಭ ಸರ್, ಸಮಸ್ಯೆ ಇರ್ತೈತಿ ಸರ್, ಕೆಸೆಟ್ ಪಾಸ್ ಆದ್ಮೇಲೆ ಎಲ್ಲಿ ನೌಕರಿ ಸಿಗಂಗಿಲ್ಲ ಸರ್, ಎಲ್ಲಿ ಗೆಸ್ಟ್ ಲೆಕ್ಚರ್ಗೆ ಹೋದ್ರೆ ಅಲ್ಲಿ ನಮಗೆ ಕರೆಯಂಗಿಲ್ಲ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕರೆಯವ್ರು ಯಾವಾಗ ಸರ್, ನಾನು ಆಲ್ರೆಡಿ ಕೆಸೆಟ್ ಪಾಸ್ ಆಗೀನಿ ಸರ್, ನಾನು ಆಲ್ರೆಡಿ ನೆಟ್ ಎಕ್ಸಾಮ್ ಪಾಸ್ ಆಗೀನಿ ಸರ್, ನನ್ನ ಹತ್ರ JRF ಇದೆ ಸರ್,
ನನಗೇನು ಲಾಭ ಸರ್? ಎಷ್ಟು ಪ್ರಯತ್ನ ಮಾಡಿದ್ರು ಎಲ್ಲಿ ಸಿಗಂಗಿಲ್ಲ. ನೀವು ಬಂದು ವಿಡಿಯೋದೊಳಗೆ ಹೇಳ್ತೀರಿ ಕೆಸೆಟ್ ಓದ್ರಿ ಲೈಫ್ ಬದಲಾವಣೆ ಆಗ್ತದೆ, ಕೆಸೆಟ್ ಓದ್ರಿ ಎಲ್ಲ ಚೇಂಜ್ ಆಗ್ತದೆ ನೀವು ಅಂತೀರಿ. ಇಲ್ಲಿದ್ರೆ ಈ ರೀತಿ ಸಮಸ್ಯೆ ಅದ. ಸಮಸ್ಯೆ ಎಲ್ಲರಿಗೂ ಇರೋದು. ಹುಟ್ಟಿದ ಮಗುವಿನಿಂದ ಸಾಯುವ ಮುದುಕ ತನಕ ನಮ್ಮ ಲೈಫ್ದೊಳಗೆ ಸಮಸ್ಯೆ ಇರೋದೇ. ಕೆಸೆಟ್ ಪಾಸ್ ಆಗೋಕ್ಕಿಂತ ಒಂದು ಸಮಸ್ಯೆ, ಕೆಸೆಟ್ ಪಾಸ್ ಆದ್ಮೇಲೆ ಇನ್ನೊಂದು ಸಮಸ್ಯೆ. ಆದ್ರೆ ಸಮಸ್ಯೆ ಜೊತೆಗೆ ಹೋರಾಡುತ್ತಾ ನಮ್ದು ನೋಡ್ತಮ್ಮ ಜೀವನವೇ ಹೋರಾಟ ಐತಿ. ನಮ್ಮ ಕೈ ಒಳಗೆ ಏನೈತಿ ಅದನ್ನೇ ನಾವು ನಿಯಂತ್ರಣದೊಳಗೆ ಇಡಬೇಕು. ನಮ್ಮ ಕೈ ಒಳಗೆ ಇರ್ಲಾರ್ದ ವಿಷಯಗಳ ಬಗ್ಗೆ ನಾವು ಚಿಂತೆ ಮಾಡಿ, ನಮ್ಮ ಕೈ ಒಳಗೆ ಇರ್ಲಾರ್ದ ವಿಷಯ ಬಗ್ಗೆ ನಾವು ಆಲೋಚನೆ ಮಾಡಿ, ನಮ್ಮ ಕೈ ಒಳಗೆ ಇರ್ಲಾರ್ದ ವಿಷಯದ ಬಗ್ಗೆ ಥಿಂಕಿಂಗ್ ಮಾಡಿ ನಾವು ಏನು ಬದಲಾವಣೆ ಮಾಡ್ತೀವಿ? ಗೌರ್ಮೆಂಟ್ದವರು ಕನ್ಫರ್ಮ್ ಮಾಡ್ಬೇಕು, ಗೌರ್ಮೆಂಟ್ದವರು ನೌಕರಿ ಕೊಡ್ಬೇಕು, ಕರೆಕ್ಟ್ ಐತಿ. ಮತ್ತೆ ಗೌರ್ಮೆಂಟ್ದವರು ಕುಡಿಲಿಲ್ಲ, ನಾನು ಪಾಸ್ ಆಗಿನ್ರಿ, ನೆಟ್ ಪಾಸ್ ಆಗಿನಿ, ಮತ್ತೆ ಏನ್ ಮಾಡೋದು? ನಿರಾಶೆಯಿಂದ ಇರೋದಲ್ಲ ಜೀವನ. ನಿರಾಶೆ. ನಿಮ್ಗೊಂದು ನೌಕರಿ ಐತ್ರಿ, ಹೈಸ್ಕೂಲ್ ಟೀಚರ್ ಇದ್ರಿ, ನೀವೆಲ್ಲ ಬಹಳ ಚಲೋ ಮಾತಾಡ್ತೀರಿ, ಹಿಂಗ ನಿಮ್ಗೆ ಅನಿಸ್ಬಹುದು. ಹಂಗಿರಲ್ಲ ತಮ್ಮ, ಹಂಗಿರಂಗಿಲ್ಲ. ಈ ತಂಗಿ ಮನಿ ಜವಾಬ್ದಾರಿ ಹೊತ್ಕೊಂಡು ಕೆಸೆಟ್ ಪಾಸ್ ಆದ್ರು. ಆದ್ರ ಜೀವನ ಕಡೆ ನೋಡೋ ದೃಷ್ಟಿಕೋನ, ಯಾವ ಮನಸ್ಸು ಜೀವನ ಕಡೆಗೆ ನೋಡೋದು ದೃಷ್ಟಿಕೋನ ಬಹಳ ಪಾಸಿಟಿವ್ ಆಗಿರ್ಬೇಕಪ್ಪಿ. ಇಲ್ಲ ಸರ್ ಬರೇ ನೀವು ಬಂದು ಹವಾ ಹಾಕ್ತಿರಿ. ನೋಡಪ್ಪ, ನಾನು ಮಾಡ್ತಾ ಇರೋದು ವಿಡಿಯೋ ಕೇವಲ ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ನನ್ನ ಮಾತು ನಂಬುವಂತ ವಿದ್ಯಾರ್ಥಿಗಳಿಗೆ, ಹೈ ಲೆವೆಲ್ ವಿದ್ಯಾರ್ಥಿಗಳಿಗೆ, ಫುಲ್ ಇಂಟೆಲಿಜೆನ್ಸ್ ಇರೋ ವಿದ್ಯಾರ್ಥಿಗಳಿಗೆ, ಬಹಳ ಚತುರ ಇರೋ ವಿದ್ಯಾರ್ಥಿಗಳಿಗೆ ನನ್ನ ವಿಡಿಯೋ ಇಲ್ಲ, ನನ್ನ ಮಾರ್ಗದರ್ಶನ ಕೂಡ ಅವರಿಗೆಲ್ಲ. ಯಾಕಂದ್ರೆ ನೀವು ನನಗಿಂತ ಹೈ ಲೆವೆಲ್ ವಿಚಾರ ಮಾಡೋರು ಇದ್ರಂದ್ರೆ ನಿಮ್ಮ ಪ್ರಶ್ನೆಗೆ ನಾನೆಲ್ಲಿ ಉತ್ತರ ಕೊಡ್ಲಪ್ಪ? ನಿಮ್ಗೆ ನೌಕರಿ ಕೊಡೋದೇ ನನ್ನ ಕೈ ಒಳಗೈತಿ. 80 ಬಾರಿ ಪಾಸ್ ಆದವನೇ ನನಗೆ ಹಳಿ ನಾಯಿ ಕೇಳ್ತಾ ಇಲ್ಲ, ನೀವು ಒಂದು ಪಾಸ್ ಆಗ ನಿನಗೆ ಹೆಂಗೆ ಕೇಳ್ತಾರೋ ತಮ್ಮ? ಹಂಗಿರಂಗಿಲ್ಲ ತಮ್ಮ. ಕುಣಲಿಕ್ಕೆ ಬಾರದವನಿಗೆ ಅಂಗಳು ಡೊಂಕ್ ಅಂತೇಳಿ ಕರೀತಾರೆ. ನಾನು ನೆಟ್ ಪಾಸ್ ಆಗಿನಿ, ಮತ್ತೆ ನೆಟ್ ಪಾಸ್ ಆಗಿದ್ದಾರೆ ಅಂದ್ರೆ ಅದ್ರ ಬೆನಿಫಿಟ್ ಯೂಸ್ ಮಾಡ್ಕೋಬೇಕಪ್ಪ. ಇಲ್ಲ ನಾನು ನೌಕರಿ ಸಿಗ್ಲಿಲ್ಲ ಅಂದ್ರೆ ಏನು ಜೀವನ ಮುಗಿತೇನ್ರಿ? ಹಂಗಿರಂಗಿಲ್ಲ. ನೆಟ್ ಪಾಸ್ ಆಗಿದ್ದಾರೆ ಅಂದ್ರೆ ಒಂದು ಟ್ಯೂಷನ್ ಪ್ರಾರಂಭ ಮಾಡ್ರಿ, ಗೈಡೆನ್ಸ್. ಇಲ್ಲ ನನಗೆ ಪರ್ಮನೆಂಟೇ ನೌಕರಿ ಬೇಕು ಅಣ್ಣ. ಪರ್ಮನೆಂಟ್ ನೌಕರಿ ಕೊಡ್ಲಿಕ್ಕೆ ಯಾರು ನಾವೇನು ಮಂತ್ರಿ ಮಕ್ಳಿದ್ದೆವು? ಪರ್ಮನೆಂಟ್ ನೌಕರಿ ಸಿಗ್ಬೇಕಾದ್ರೆ ಗೌರ್ಮೆಂಟ್ ಕಾಲ್ಫಾರ್ಮ್ ಯಾವಾಗ ಹಾಕ್ತಾರ, ಗೌರ್ಮೆಂಟ್ ಯಾವಾಗ ಕರೀತಾರ ಅವಾಗೆ. ಏನು ನಾವು ನಾವು ಕರಿ ಅಂದಕರ ಅವ್ರು ಕರೀತಾರ ಏನ್ರಿ? ಸುಮ್ಮನೆ ನಿರಾಶೆ, ಸುಮ್ಮನೆ ಹತಾಶೆ, ಸುಮ್ಮನೆ ಡಿಪ್ರೆಷನ್ ಚಂತನ. ಅದೇ ಯಾರು ಕೇಳ್ತಾರಪ್ಪ ನಿಮ್ಮ ನೋವು? ಯಾರು ಕೇಳ್ತಾರಪ್ಪ ನಿಮ್ಮ ಸಮಸ್ಯೆ? ನೀವು ಡಿಪ್ರೆಷನ್ ಬಂದು ನೀವು ನಿಮ್ಮ ಲೈಫ್ ಹಾಳು ಮಾಡ್ಕೊಂಡ್ರೆ ಯಾರಿಗೇನಾಗೋದದ್ರಿ? ಏನೂ ಅಲ್ಲ. ಅದಕ್ಕೆ ಪ್ಲೀಸ್ ನಿರಾಶೆಯಿಂದ ನೋವಿನಿಂದ ಮಾತಾಡ್ಬಾರ್ದು. ಈ ದಾವಣಗೆರೆ ತಂಗಿ ಅವ್ರ ಬಗ್ಗೆ ಯಾಕೆ ನನಗೆ ಅಭಿಮಾನ ಬಂತು ಗೊತ್ತದ್ರಿ ಏನ್ರಿ? ಕೆಸೆಟ್ ಪಾಸ್ ಆದ ತಕ್ಷಣ ಅವರೊಂದು ಮೆಸೇಜ್ ಕಳಿಸಿದ್ರು ನನಗೆ, ಗುರುಗಳೇ ನಾನು ಕೆಸೆಟ್ ಇತಿಹಾಸ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೀನಿ ಸರ್, ತುಂಬಾ ಧನ್ಯವಾದಗಳು ಸರ್. ನನ್ನ ಕೃತಜ್ಞತೆ ಹೇಳೋ ಸಲುವಾಗಿ ಆ ತಂಗಿ 3 ನಿಮಿಷದ ವಿಡಿಯೋ ಕೂಡ ಮಾಡಿದ್ದಾಳೆ. ಈ ಆಶಾ ತಂಗಿದು ನೀವು ವಿಡಿಯೋ ದಯವಿಟ್ಟು ಒಂದ್ಸಲ ನೋಡ್ಬೇಕು ನೀವು. ಪ್ರೊಫೆಸರ್ ಆಶಾ ಅಂತೇಳಿ ಅವ್ರ ಹೆಸರು ಹಾಕಿದ್ರೆ ಬಂದ್ಬಿಡ್ತೈತಿ. ಆಶಾ ಮ್ಯಾಮ್ ಕೆಸೆಟ್ ಕ್ವಾಲಿಫೈಡ್ DGK ಸರ್. ಈ ತಂಗಿಯವರು ಇನ್ನು you born between 1980 to 2000, Axis Max Life is offering customized ಆಲ್ರೆಡಿ ದಾವಣಗೆರೆಯಿಂದ ಮಾತಾಡ್ತಾ ಇರೋದು ನಾನು. ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕೆಸೆಟ್ ಅಂತ ಹೇಳಿ ಕರೀತಾರೆ. ಇದು 2024 ಅಲ್ಲಿ ಇವತ್ತು ಬಂದಿರತಕ್ಕಂತ ಒಂದು ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದರಲ್ಲಿ ನಾನು ST ಅಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಎಲಿಜಿಬಲ್ ಆಗಿರ್ತೇನೆ. ಸೊ ಇದಕ್ಕೆಲ್ಲ ಮುಖ್ಯವಾದಂತ ಕಾರಣಕರ್ತರಾದಂತಹ ದಾನಯ್ಯ
ಸರ್ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಈ ಮುಖಾಂತರ ಅರ್ಪಿಸೋದಕ್ಕೆ ನಾನು ತುಂಬಾ ಖುಷಿ ಪಡ್ತಿದ್ದೀನಿ. ಯಾಕೆಂದ್ರೆ ಇನ್ನೇನು ಮುಗೀತು. ನಾನು ಎಷ್ಟು ಸಲ ಪ್ರಯತ್ನ ಪಟ್ರು ನನ್ನ ಕೈಲಿ ಕೆಸೆಟ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಕೈ ಚೆಲ್ಲಿ ಕುಳಿತಾಗ ದಾನಯ್ಯ ಸರ್ದು ವಿಡಿಯೋಸ್ ನೋಡ್ತಾ ಹೋದೆ. ಈ ವಿಡಿಯೋಸ್ ನೋಡ್ತಾ ಅವ್ರ ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಅವ್ರ ಬುಕ್ಸ್ ಕೂಡ ಓದ್ತಾ ಅವ್ರ ವಿಡಿಯೋ ಕ್ಲಾಸಸ್ ಕೂಡ ಕೇಳ್ತಾ ಕೊನೆಗೆ ನನ್ನ ಒಂದು ಕೇಸೆಟ್ ಅನ್ನ ಎಲಿಜಿಬಲ್ ಆಗೋ ಮಟ್ಟಕ್ಕೆ ಅವರು ನೀಡಿರ್ತಕ್ಕಂಥ ಪ್ರತಿಯೊಂದು ರೀತಿಯ ಒಂದು ಇನ್ಸ್ಪಿರೇಷನ್. ತಂಗಿ, ನಿಮಗೆ ತುಂಬ ಹೃದಯ ಧನ್ಯವಾದ. ತುಂಬಾ ಅದ್ಭುತವಾದ ಮಾತುಗಳನ್ನ ನೀವು ಆಡಿದ್ದೀರಿ. ಈ ತಂಗಿಯ ಒಂದು ಮಾತನ್ನ ನೀವೆಲ್ಲರೂ ಕೇಳಬೇಕು. ನನಗೆ ಈ ತಂಗಿ ಬಗ್ಗೆ, ಆಶಾ ಮೇಡಮ್ ಅವ್ರ ಬಗ್ಗೆ ಏನ್ ವಿಶೇಷ ಗೊತ್ತರಿ? ವಿಶೇಷತೆ ಏನು ಗೊತ್ತಾ? ಇವರು ನನ್ನ ಹೊಗಳಿದ್ದಾರೆ, ಓಕೆ ಇರ್ಬೋದು, ಏನೋ ಅವರು ಅದು ದೊಡ್ಡತನ, ಅವ್ರ ಮನಸ್ಸು ದೊಡ್ಡದು, ಅವ್ರು ನನಗೆ ಗೌರವ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ನಾನು ಯಾಕೆ ಗೌರವ ಕೊಡ್ತಾ ಇದ್ದೀನಿ ಗೊತ್ತದ್ರಿ? ಆಶಾ ತಂಗಿಗೆ ಗೌರವ ಕೊಡುವ ಒಂದು ಪ್ರಮುಖ ಕಾರಣ ಏನು? ಈ ತಂಗಿ ಕೆಸೆಟ್ ಪಾಸ್ ಆದ ದಿವಸನೇ ಈ ವಿಡಿಯೋನ ನನಗೆ ಕಳಿಸಿದ್ರು. ಅದ್ರ ಜೊತೆಗೆ ಅವತ್ತಿನ ದಿವಸ ಈ ತಂಗಿ ನನಗೆ 1200 ರೂಪಾಯಿ ನನಗೆ ಫೋನ್ ಪೇ ಮಾಡಿದ್ರು. ತಂಗಿ ಫೋನ್ ಪೇ ಮಾಡಿ ಆ ಸ್ಕ್ರೀನ್ಶಾಟ್ ಅನ್ನ ನಾನು ವಾಟ್ಸಪ್ಗೆ ಹಾಕಿದ್ರು. ಅದ್ರ ಕೆಳಗಡೆ ಮೆಸೇಜ್ ಬರೆದಿದ್ರು, ದಾನಯ್ಯ ಗುರುಗಳೇ, ನಿಮ್ಮ ಮಗಳು ಶಾಂತಲಕ್ಷ್ಮಿ ನಿಮ್ಮ ಜೊತೆಗೆ ದೃಢವಾಗಿ ನಿಂತು ವಿಡಿಯೋಗಳನ್ನು ಮಾಡಿದ್ದಾಳೆ. ಒಂದು ಖುಷಿಗಾಗಿ 200 ರೂಪಾಯಿ ಆ ತಂಗಿಗೆ ನೀವು ಪೇಡ ಮತ್ತು ಚಾಕ್ಲೇಟ್ ಅನ್ನ ತಂದು ಕೊಡ್ರಿ, ಇದು ನನ್ನ ಕಡೆಯಿಂದ ಕಾಣಿಕೆ ಅಂತೇಳಿ. ಅದನ್ನು ನೀವು ಸ್ವೀಕಾರ ಮಾಡ್ಬೇಕು. ಆಯ್ತಮ್ಮ ಆಶಾ, 200 ಕಳಿಸಿದ್ರಿ, ಬಟ್ ಇನ್ನು 1000 ರೂಪಾಯಿ ಉಳಿತಾ ಐತಿಲ್ಲ. ಇದು ಎದ್ರ ಸಲುವಾಗಿ ನೀವು ಕಳಿಸಿದ್ದು 1200 ರೂಪಾಯಿ, 1200 ರೂಪಾಯಿ. ಆಮೇಲೆ ಆ ತಂಗಿ ಬರೀತಾಳೆ, ಗುರುಗಳೇ, ನಾನು ಕಷ್ಟದಲ್ಲಿದ್ದವಳೆ, ಸಮಸ್ಯೆಗಳನ್ನು ಎದುರಿಸುತ್ತಾ ಕೆಸೆಟ್ ಆಗಂಗಿಲ್ಲ ಅಂತೇಳಿ ಕೈ ಚೆಲ್ಲಿಕೊಳ್ಳುತ್ತವಳೆ. ಆದರೆ ನಿಮ್ಮ ವಿಡಿಯೋದ ಮೂಲಕ, ನಿಮ್ಮ ಬುಕ್ಗಳ ಮೂಲಕ ಏನೋ ಒಂದು ಧೈರ್ಯ ನನಗೆ ಬಂತು. ನಾನು ಪ್ರಯತ್ನ ಪಟ್ಟೆ, ಮನಿ ಜವಾಬ್ದಾರಿ ಹೊತ್ಕೊಂಡು ನಾನು ಓದೇ ಕೆಸೆಟ್ ಪಾಸ್ ಆದ್ರೆ. ಈ 1000 ರೂಪಾಯಿ ನಾನು ಕೊಡ್ತಾ ಇರೋದು ನಿಮಗೆ ಅಲ್ಲ, ನಿಮ್ಮ ಮೂಲಕ ಕರುನಾಡಿನ ಯಾವುದೇ ಒಬ್ಬ ವಿಕಲಚೇತನ ವಿದ್ಯಾರ್ಥಿ, ಅಂಗವಿಕಲ ವಿದ್ಯಾರ್ಥಿ, ದಿವ್ಯಾಂಗ ವಿದ್ಯಾರ್ಥಿ, ಅಥವಾ ಯಾವುದೇ ಒಬ್ಬ ಅತಿ ಕಡು ಬಡವರು ನನ್ನ ಕೇಳಿ ಪುಸ್ತಕ ತೆಗೆದುಕೊಳ್ಳುವ ಶಕ್ತಿನೇ ಇಲ್ಲ ಅಂಥವ್ರಿಗೆ ದಾನಯ್ಯ ಸರ್ ನೀವು ಅವರಿಗೆ ಆ 1000 ರೂಪಾಯಿದು ಬುಕ್ಗಳನ್ನ ಕೊಡಬೇಕು. ಆ ವಿದ್ಯಾರ್ಥಿಯ ಬುಕ್ ಅನ್ನ ಅವ್ರಿಗೆ ಕೊಡ್ರಿ, ಅದ್ರ ದುಡ್ಡು ನಾನು ಕೊಡ್ತೀನಿ ನಿಮ್ಗೆ. ಈ ದುಡ್ಡು ನೀವು ತಗೊಡ್ರಿ. ಅದ್ರ 1000 ರೂಪಾಯಿ ದುಡ್ಡುದು ನೀವು ಏನ್ ಮಾಡಬೇಕು, ಅತ್ಯಂತ ಕಡು ಬಡವ ವಿದ್ಯಾರ್ಥಿಗಳಿಗೆ, ಅವರು ನಿಮ್ಗೆ ಯಾರು ನೋಡಿ ಆ ತಂಗಿ ಕೊಟ್ಟು ಬಿಡ್ರಿ ಅಂತ ಹೇಳಿದ್ರು. ಅಪ್ಪ, ಇದು ಅಲ್ಲವೇ ದೇವತಾ ಮನುಷ್ಯನ ಗುಣಲಕ್ಷಣ? ಇದು ಅಲ್ಲವೇ ದೇವತಾ ಮನುಷ್ಯನ ಒಂದು ಸಾಕ್ಷಿ? ಇದು ಅಲ್ಲವೇ ದೇವತಾ ಮನುಷ್ಯನ ಒಂದು ಸಾಕ್ಷಾತ್ಕಾರ? ಇದು ಅಲ್ಲವೇ ದೇವತಾ ಮನುಷ್ಯನ ಒಂದು ವರ್ತನೆ? ಇದು ಅಲ್ಲವೇ ದೇವತಾ ಮನುಷ್ಯನ ಒಂದು ವಿಚಾರ? ಇದು ಅಲ್ಲವೇ ದೇವತಾ ಮನುಷ್ಯನ ದೊಡ್ಡ ಹೃದಯವಂತಿಕೆ? ಇದು ಅಲ್ಲವೇ ದೇವತಾ ಮನುಷ್ಯನ ಶ್ರೇಷ್ಠ ವಿಚಾರ? ಇದು ಅಲ್ಲವೇ ದೇವತಾ ಮನುಷ್ಯನ ಒಂದು ಅದ್ಭುತ ಕೃತಿ? ಇದು ಅಲ್ಲವೇ ದೇವತಾ ಮನುಷ್ಯನ ದೊಡ್ಡ ಮನಸ್ಸು? ಕಡು ಅಂದ್ರೆ ಅವರು ಸಮಸ್ಯೆದೊಳಗಿದ್ರು ಇನ್ನೊಬ್ಬರಿಗೆ ಕೊಡುವಂತೆ ಹೇಳುವಂತ ಮಾತು ಅಂದ್ರೆ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ನಾನೇನು ಕರೆಯಲಿ ರಾಮನಾಥ ಅಂತೇಳಿ. ನಾವು ಇನ್ನೊಬ್ಬರನ್ನ ಜೈ ಜೈಕಾರ ಹೊಡ್ಕೊಂತ ಹೋಗ್ತೀವಿ. ಆದ್ರ ಗಾಳಿ ಕೊಟ್ಟಿದ್ದು ಭಗವಂತ, ದಾನವಾಗಿ ನಮಗೆ ನೀಡಿದ್ದಾನೆ. ನೀರು ಕೊಟ್ಟಿದ್ದು ಭಗವಂತ. ಗಾಳಿ, ನೀರು, ಅನ್ನ ಇದೆಲ್ಲ ಭಗವಂತನ ದಾನ. ಸೊ ನಾನು ಕೂಡ 1000 ರೂಪಾಯಿದು ಒಂದು ಬಡವರಿಗೆ ನೀವು ಕೊಟ್ಟು ಬಿಡ್ರಿ ದಾನಯ್ಯ ಸರ್ ಅಂತ ಹೇಳಿದ್ರು. ಆ ತಂಗಿಯ ಮಾತನ್ನ ಕೇಳಿ ಒಬ್ರು
ದಿವ್ಯಾಂಗ ವಿದ್ಯಾರ್ಥಿನಿ ಅದಾರ್ರಿ, ಆ ತಂಗಿ ವಿಜಯಲಕ್ಷ್ಮಿ ಅಂತೇಳಿ, ಅವರು ದಿವ್ಯಾಂಗರು. ಆ ತಂಗಿಗೆ ನಾನು ಏನ್ ಮಾಡೀನಿ, ಇವರು ಕೊಟ್ಟಿದ್ದ ದಾನ ಆ ತಂಗಿಗೆ ನಾನು ಬುಕ್ಕದ ಮೂಲಕ ತಲುಪಿಸ್ಬಿಟ್ಟಿನಿ. ಅವಾಗ ಅವ್ರು ಕೊಟ್ಟರು, ನಾನು ಅವ್ರಿಗೆ ಕೊಟ್ಟು ಬಿಟ್ಟೆ. ಎಷ್ಟು ಕೊಟ್ರು ದುಡ್ಡು ಅದು ಅಲ್ಲ, ಕೊಡುವ ಮನಸ್ಸು ಆ ತಂಗಿದ ಐತಲ್ಲ. ಇನ್ನೊಬ್ರಿಗೆ ನೌಕರಿ ಹತ್ತಿದ್ರಲ್ಲ, ಜಸ್ಟ್ ಕೆಸೆಟ್ ಪಾಸ್ ಆಗಿದ್ರು ಅವರು, ಅವಾಗೆ ಇನ್ನೊಬ್ರಿಗೆ ಕೊಡ್ಬೇಕು ಅನ್ನೋ ಮನಸ್ಸು ಅದ ನೋಡ್ರಿ. ಅದೇ ದೊಡ್ಡ ಶ್ರೀಮಂತಿಗೆ. ಹೇಳ್ತಿರೋದು, ಕೊಡುವಾಗ ದಾನಿಯಾಗು, ಬೇಡುವಾಗ ಭಿಕ್ಷುಕನಾಗು, ಕೊಟ್ಟು ಹಿಗ್ಗಬೇಡ, ಬೇಡಿ ಕುಗ್ಗಬೇಡ ಅಂತೇಳಿ ಕರೀತಾರೆ. ಎಂತ ಸಾಹಿತಿ ಬರೋದಂತ ನೋಡ್ರಿ. ಕೊಡುವಾಗ ದಾನಿಯಾಗು, ಬೇಡುವಾಗ ಭಿಕ್ಷುಕನಾಗು, ಕೊಟ್ಟು ಹಿಗ್ಗಬೇಡ, ಬೇಡಿ ಕುಗ್ಗಬೇಡ ಅಂತೇಳಿ. ತಂಗಿ, ಆಶಾ ತಂಗಿ, ನಿಮ್ಗೆ ನಿಮ್ಮ ಬಾಳು ಇನ್ನೂ ಬಂಗಾರವಾಗಲಿ, ನಿಮ್ಮ ಜೀವನ ಇನ್ನೂ ಪ್ರಫುಲ್ಲಿತವಾಗಿ ಬೆಳೆಯಲಿ ಅನ್ನುವ ಶುಭಾಶಯದೊಂದಿಗೆ ನೀವು ನೀಡಿದ ಆ ಒಂದು ಕಾಣಿಕೆ, ನೀವು ನೀಡಿದ ಆ ದಾನ ಒಬ್ಬ ದಿವ್ಯಾಂಗ ವಿದ್ಯಾರ್ಥಿಗೆ ನಾನು ತಲುಪಿಸಿದ್ದೇನೆ. ಇವತ್ತು ನಿಮ್ಮ ಬಗ್ಗೆ ಹೇಳುವ ಒಂದು ಖುಷಿ ಅವಾಗೆ ವಿಡಿಯೋ ಮಾಡಿ ಹೇಳಬೇಕಾಗಿತ್ತು. ಬಟ್ ಕಾಲಾಂತರಗಳಿಂದ ಆ ಕೆಲಸದ ಒತ್ತಡದೊಳಗೆ ತಂಗಿಯ ಬಗ್ಗೆ ಹೇಳೋದಾಗ್ಲಿಲ್ಲ. ಇವತ್ತು ಈ ತಂಗಿಯ ಬಗ್ಗೆ ನಾನು ಹೇಳಿದ್ದೇನೆ. ಹೇಳುವ ಒಂದೇ ಒಂದು ಉದ್ದೇಶ, ಒಂದು ಸಣ್ಣ ಕೃತಿ ಎಷ್ಟು ಪರಿಣಾಮ ಬೀರ್ತೈತೆ ಅನ್ನೋದ್ರ ಬಗ್ಗೆ ನಾನು ಹೇಳಿನಿ, ಹೊರತಾಗಿ ಮತ್ತೇನಿಲ್ಲ. ಸಮಸ್ಯೆ ನೀವು ಅನ್ಬೋದು, ಸರ್ ಕೆಸೆಟ್ ಆಗನ ನೌಕರಿ ಎಲ್ಲ ಐತಿ, ಕೆಸೆಟ್ ಆಗನ ಯಾರು ಕೇಳ್ತಾರೆ, ಕೆಸೆಟ್ ಈ ಕಡೆ ಗೆಸ್ಟ್ ಲೆಕ್ಚರ್ನು ಕರಂಗಿಲ್ಲ, ಈ ಕಡೆ ಅವ್ರು ಹಂಗದರ ಇವ್ರು ಹಿಂಗದರ ಅದರ. ನೀವು ಅನ್ನುವ ಪ್ರತಿಯೊಂದು ಮಾತು ಸತ್ಯ ಐತಿ. ಸಮಸ್ಯೆ ಅದ ಅನ್ನೋರು ನಿಮ್ಮ ಮಾತು ಸತ್ಯ ಐತಿ. ಆದ್ರ ಸತ್ಯದ ತಿಳ್ಕೊಂಡು ನಾವು ಅಲ್ಲೇ ಕೂತ್ರ ಆಗತ್ತದೇನ್ರಿ? ಚಾರ್ಲಿ ಚಾಪ್ಲಿನ್ ಅಂತೇಳಿ ಅದ್ಭುತ ಜಗತ್ತಿನ ಒಬ್ಬ ಶ್ರೇಷ್ಠ ಕಾಮಿಡಿಯನ್ನ ಚಾರ್ಲಿ ಚಾಪ್ಲಿನ್ ಹೇಳ್ತಾರ್ರಿ, ಐ ಹ್ಯಾವ್ ಮೆನಿ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್, ಐ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್, ಬಟ್ my lips don't know about it. My lips don't know about it. And my lips are smiling. ಎಂತ ಶಕ್ತಿಶಾಲಿ ಮಾತ್ರಿ. ಚಾರ್ಲಿ ಚಾಪ್ಲಿನ್ ಅಂತಾರ, ನನ್ನ ಜೀವನದೊಳಗ ಅನೇಕ ಸಮಸ್ಯೆಗಳದಾವ, ಇಡೀ ಜೀವನ ತುಂಬಾನೇ ಸಮಸ್ಯೆ ಐತಿ. ಆದ್ರೆ ಆ ಸಮಸ್ಯೆಗಳ ಬಗ್ಗೆ ನನ್ನ ತುಟಿಗಳಿಗೆ ಗೊತ್ತೇ ಇಲ್ಲ. ನನಗೆ ಸಮಸ್ಯೆ ಇದೆ ಅನ್ನೋದು ನನ್ನ ತುಟಿಗಳಿಗೆ ಗೊತ್ತೇ ಇಲ್ಲ. ಹೀಗಾಗಿ ನನ್ನ ತುಟಿಗಳು ನಗುತ್ತಿವೆ, ನನ್ನ ತುಟಿಗಳು ನಗುಮುಖದಿಂದ ನನ್ನ ತುಟಿಗಳು ನಗುತ್ತಾ ಇವೆ. ಅಯ್ಯೋ ದೇವರೇ, ನನಗೆ ಸಾಕಷ್ಟು ಸಮಸ್ಯೆಗಳದಾವ, ಆದ್ರೆ ನನ್ನ ಸಮಸ್ಯೆ ನನ್ನ ತುಟಿಗಳಿಗೆ ಗೊತ್ತಿಲ್ಲ, ಹೀಗಾಗಿ ನನ್ನ ತುಟಿಗಳು ನಗುತ್ತಿವೆ ಅಂತೇಳಿ. ಅಂತ ಮಾತಾಡಿದ್ರಿ ತಮ್ಮ, ಗ್ರೇಟ್. ಅದಕ್ಕೆ ಈ ತಂಗಿಗೆ ತುಂಬಾ ಅಭಿನಂದನೆಗಳು. ನಾಳೆ ನೆಟ್ ಎಕ್ಸಾಮ್ ಇದೆ, ಅದ್ಭುತವಾಗಿ ನೆಟ್ ಎಕ್ಸಾಮ್ ಅನ್ನು ಬರೀರಿ. ನೆಟ್ ಎಕ್ಸಾಮ್ದೊಳಗೆ ನಿಮಗೆಲ್ಲರಿಗೂ ಒಳ್ಳೆಯ ಫಲಿತಾಂಶ ಸಿಗಲಿ ಅನ್ನೋ ಮಾತಿನೊಂದಿಗೆ ಈ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ.